ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಈ ಒಂದು ವ್ಲಾಗ್ ಒಳಗೆ ನಾನು 2 ದಿವಸದ ನನ್ನ ಒಂದು ರುಟೀನ್, ಆಮೇಲೆ ನನ್ನ ದಿನ ಯಾವ್ಯಾವ ರೀತಿ ಇತ್ತು 2 ದಿನ ಅಂಥೇಳಿ 2 ದಿನದ್ದು ವಿಡಿಯೋನ ನಾನು ಈ ಒಂದು ವ್ಲಾಗ್ ಒಳಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಂಥದ್ದು ನೋಡಿರಿ. ಏನಂತ ಹೇಳಿದ್ರೆ ಬುಧವಾರದ ಆಮೇಲೆ ಗುರುವಾರದ ವ್ಲಾಗ್. ಬೆಳಿಗ್ಗೆ ಬುಧವಾರ ದಿನ ನಂದು ಅಮಾವಾಸ್ಯೆ ಇತ್ತಲ್ರಿ ಅವತ್ತು. ಹಾಗಾಗಿ ನಾನು ಅವತ್ತು ರೊಟ್ಟಿ ಮಾಡಲಿಲ್ಲ. ಅಮಾವಾಸ್ಯೆ ದಿನ ನಾವು ರೊಟ್ಟಿ ಮಾಡಂಗಿಲ್ಲ ರೀ. ಹಾಗಾಗಿ ಅವಲಕ್ಕಿ ಮಾಡ್ಕೊಂಡ್ರಾತಂತ ಹೇಳಿ ನಾನಿಲ್ಲೇ ಅವಲಕ್ಕಿಗೆ ಪ್ರಿಪೇರ್ ಮಾಡ್ಕೊಳತ್ತಿದ್ದೆ ನೋಡಿರಿ. ಒಗ್ಗರಣೆಗೆ ಅಂಥೇಳಿ ನಾನು ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಳಕತ್ತಿದ್ದೆ. ಹಂಗೆ ಸೃಜನನ ಸ್ಕೂಲಿಗೆ ರೆಡಿ ಆಗತ್ತಿದ್ದ. ಗುಬ್ಬಿ ಎದ್ದು ಆಟ ಆಡತ್ತಿದ್ಲರಿ. ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನನ್ನ ಒಂದು ಬುಧವಾರದ ದಿನ ಈ ರೀತಿಯಾಗಿ ಶುರುವಾಗಿತ್ತು ನೋಡಿರಿ. ಏನಂತ ಹೇಳಿದ್ರೆ ಅಮಾವಾಸ್ಯೆ ದಿನ ನಮ್ಮ ಕಡೆ ರೊಟ್ಟಿನ ಮಾಡಂಗಿಲ್ಲ ರೀ. ಹಾಗಾಗಿ ನಾನಿವತ್ತು ಅವಲಕ್ಕಿ ಇದ್ವಲ್ರಿ, ಅವಲಕ್ಕಿನೂ ಇದ್ವು, ಒಂದು ಸ್ವಲ್ಪ ಕೊಬ್ಬರಿನೂ ಇತ್ತು. ನನಗೊಂದು ಸ್ವಲ್ಪ ಕೊಬ್ಬರಿ ಅವಲಕ್ಕಿ ಈ ರೀತಿ ಎಲ್ಲ ಇದ್ವು ಅಂತ ಹೇಳಿದ್ರೆ ಅವತ್ತು ಅವಲಕ್ಕಿ ಒಗ್ಗರಣೆ ಮಾಡಿಕೊಂಡು ಅವಲಕ್ಕಿನ ಮಾಡ್ಕೋಬೇಕಂತ ಹೇಳಿ ಅನಿಸುವಂಥದ್ದು. ಸೊ ಹಾಗಾಗಿ ನಾನಿಲ್ಲೇ ಅವಲಕ್ಕಿನ ಇವತ್ತು ಪ್ರಿಪೇರ್ ಮಾಡಿಕೊಂಡೆ ನೋಡಿರಿ. ಈ ರೀತಿ ನಾವೇನು ಒಗ್ಗರಣೆ ಮಾಡ್ಕೊಂಡು ಅವಲಕ್ಕಿ ಹಚ್ಕೊತೀವಲ್ರಿ, ಅದ್ರ ಮೇಲೆ ಈ ರೀತಿ ಕೊಬ್ಬರಿ ತುರಿದು ಹಾಕ್ಕೊಂಡು ತಿನ್ನೋದ್ರಿಂದ ಭಾಳ ರುಚಿ ಕೊಡ್ತೈತೆ ರೀ. ನನಗಂತೂ ಭಾಳ ರುಚಿ ಅನ್ನಿಸ್ತೈತಿ. ಇದು ಸೇವೆಲ್ಲ ಹಾಕ್ಕೊಂಡು ತಿಂತೀವಲ್ರಿ, ನನಗೆ ಅದಕ್ಕಿಂತ ಈ ರೀತಿ ಕೊಬ್ಬರಿ ತುರಿದ ಮ್ಯಾಲೆ ಹಾಕ್ಕೊಂಡು ತಿನ್ನೋದು ಭಾಳ ಇಷ್ಟನೂ ಆಕತಿ. ಆಮೇಲೆ ನನಗೆ ರುಚಿ ಜಾಸ್ತಿ ಅಂಥೇಳಿ ಅನ್ನಿಸ್ತೈತೆ ರೀ. ಹಾಗಾಗಿ ಈ ರೀತಿಯಾಗಿ ಇವತ್ತು ನಮ್ಮದು ನಾಷ್ಟ ಆಗಿತ್ತು ನೋಡಿರಿ. ನಾನು ನಾಷ್ಟ ಮಾಡತ್ತಿದ್ದೆ. ಗುಬ್ಬಿನೂ ಅಕ್ಕಿಗೂ ಮಾಡಿಸಿದ್ರಾತಂತ ಹೇಳಿ ಮಾಡ್ಸತ್ತಿದ್ದೆ ನೋಡಿರಿ. ಆಕೆ ಯಾಕೋ ಒಲ್ಲೆ ಅಂಥೇಳಿ ಅಂದ್ಲು. ಇನ್ನೂ ಮಲ್ಕೊಂಡಿರ್ಲಿಲ್ಲ ರೀ ಅಕ್ಕಿ. ಹಂಗೆ ಬರ್ತಾ ನಿದ್ದೆ ಒಂದು ಸ್ವಲ್ಪ ಕಡಿಮೆ ಆಕತ್ರಿ ಮಕ್ಕಳದು. ನೋಡಿಲ್ಲ ಗುಬ್ಬಿ ಬಾಬಾ ಅವು ಬೆಕ್ಕ ಮೊನ್ನೆನ ಬಂದಿದ್ದು ನೋಡಿರಿ. ಮೊನ್ನೆ ನಾನು ವಿಡಿಯೋದಾಗ ತೋರಿಸಿದ್ದೆ. ಅಲ್ಲೇ ಯಾರೇನು ಬಿಟ್ಟು ಹೋಗಿದ್ರು ಏನು ಅವ ಬಂದಿದ್ವು, ಅಲ್ಲೇ ಇದ್ವು ಅವು. ಹಂಗೆ ಅವ್ನು ನೋಡ್ಕೊತ ಗುಬ್ಬಿನೂ ಆಟ ಆಡಕತ್ತಿದ್ಲ ರೀ. ಹಂಗೆ ಹೊರಗೆ ಹೂವಾಗಿದ್ದು ನೋಡಿರಿ, ಎಷ್ಟು ಚೆಂದಾಗಿದ್ವು. ಆದರೆ ನಾವು ನಂಗೆ ಹರಿಯಾಕೆ ಸಿಗೋದಿಲ್ಲ ರೀ, ಆ ರೀತಿ ಅದಾವ. ಆಮೇಲೆ ಇಲ್ಲಿ ನಾನು ಇವತ್ತು ಏನಂತ ಹೇಳಿದ್ರೆ ಬುಧವಾರ ದಿನ ರೊಟ್ಟಿನೂ ಮಾಡಿರಲಿಲ್ಲಲ್ರಿ. ಹಾಗಾಗಿ ಒಂದು ಸ್ವಲ್ಪ ಇವತ್ತು ಹೆಸರು ಬೇಳೆ ಪಾಯಸ ಮಾಡ್ಕೊಂಡ್ರಾತಂತ ಹೇಳಿ ನಾನು ಹೆಸರು ಬೇಳೆನ ಕುಕ್ಕರ್ಗೆಲ್ಲ ಹಾಕಿ ಕುದಿಸ್ಕೊಂಡಂಥದ್ದು ನೋಡಿರಿ. ಅಂದರೆ ರೊಟ್ಟಿನೂ ಇರಲಿಲ್ಲ, ಆಮೇಲೆ ಅಮಾವಾಸ್ಯೆನೂ ಇತ್ತಲ್ರಿ. ಆಮೇಲೆ ಸ್ವೀಟ್ ಮಾಡಿದ್ರಾತಂತ ಹೇಳಿ ಅಂದ್ಕೊಂಡು ನಾನು ಹೆಸರು ಬೇಳೆ ಪಾಯಸ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನೆಲ್ಲನೂ ಕುದಿಸಿ ಇಟ್ಕೊಂಡಿದ್ದೆ ರೀ. ಇನ್ನೂ ಒಂದು ಏನಂತಂದ್ರೆ ಗುಬ್ಬಿ ಮಲ್ಕೊಳ್ಳೋಕ್ಕಿಂತ ಮೊದಲೇ ನಾನು ಈ ರೀತಿ ಕುಕ್ಕರ್ ಏನಾದ್ರು ಸೀಟಿ ಹೊಡ್ಸ್ಕೊಳ್ಳೋದಿತ್ತಂದ್ರೆ ಅದಕ್ಕೆ ಮಲ್ಕೊಳ್ಳೋಕ್ಕಿಂತ ಮೊದಲೇ ಸೀಟಿ ಹೊಡ್ಸ್ಕೊಂಡು ಇಟ್ಕೊಳ್ತೇನೆ ರೀ. ಯಾಕಂದರೆ ಒಂದೊಂದು ಟೈಮ ಹೇಳ್ತಾಳೆ, ಒಂದೊಂದು ಟೈಮಿಗೆ ಮುಂದೆ ನಾವು ಏನು ಮಾಡಿದ್ರೂ ಹೇಳಂಗಿಲ್ಲ. ಎಂಥ ಸರ್ಕಸ್ ಮಾಡಿದ್ರು ಒಂದೊಂದು ಟೈಮ ಒಂದು ಸ್ವಲ್ಪ ಸಣ್ಣ ಸೌಂಡ್ ಸೂಜಿ ಬಿದ್ರೂ ಹೇಳ್ತಾಳೆ ನೋಡಿರಿ. ಆ ರೀತಿ ಇರ್ತೈತೆ. ಹಾಗಾಗಿ ಆಕೆ ಮಲ್ಕೊಳ್ಳೋಕ್ಕಿಂತ ಮೊದಲು ನಾನು ಅದನ್ನು ಎಲ್ಲನೂ ಸೀಟಿಯೆಲ್ಲ ಹೊಡೆಸಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಯಾಕೋ ನನಗೆ ಜಾಸ್ತಿ ಆಗೈತಿ ಅಂಥೇಳಿ ಅನ್ನಿಸ್ತು ರೀ. ಮತ್ತು ಸ್ವೀಟ್ ಕಡಿಮೆ ಅಲ್ರಿ ತಿನ್ನೋದು. ಹೀಗಾಗಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ. ರೊಟ್ಟಿಗೆಲ್ಲ ಹಿಂದಿನ ದಿನ ಮಾಡಿದ್ವಿ ರೊಟ್ಟಿ ಇದ್ದವು ರೀ, ಅದಕ್ಕೆಲ್ಲ ಬರ್ತೈತೆ ಅಂಥೇಳಿ. ಹಂಗೆ ನಾನೀಗ ಆ ಒಂದು ಹೆಸರು ಬೇಳೆ ಪಾಯಸಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲನ ಸೇರಿಸ್ಕೊಳಕತ್ತಿದ್ದೆ ನೋಡಿರಿ. ಹಂಗೆ ನಾವು ಯಾವುದೇ ಸ್ವೀಟ್ ಮಾಡಲಿ ಅದಕ್ಕೊಂಚೂರು ಉಪ್ಪು ಹಾಕೋದ್ರಿಂದ ಅದರದ್ದು ರುಚಿ ಜಾಸ್ತಿ ಆಗುವಂಥದ್ದು ರೀ.
ಹಾಗಾಗಿ ನಾನು ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ರೀ. ಹಂಗೆ ಕೊಬ್ಬರಿನ ಒಂದು ಸ್ವಲ್ಪ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡೆ ಅದನ್ನು ನಾನಿಲ್ಲಿ ಹಾಕ್ಕೊಂಡಂಥದ್ದು. ಒಂದು ಸ್ವಲ್ಪ ಏಲಕ್ಕಿ ಲವಂಗ ಎಲ್ಲ ಆಮೇಲೆ ಕೊಬ್ಬರಿ ಎಲ್ಲನೂ ನಾನು ಮಿಕ್ಸಿಗೆ ಹಾಕಿ ಇಲ್ಲೇ ಹಾಕ್ಕೊಂಡು ಮಾಡ್ಕೊಳಕತ್ತಿದ್ದೆ ನೋಡಿರಿ. ಈ ರೀತಿ ಕೊಬ್ಬರಿ ಹಾಕ್ಕೊಳ್ಳೋದ್ರಿಂದ ರುಚಿ ಆಕತ್ರಿ. ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಯಾವಾಗಿದ್ರು ಈ ರೀತಿ ಏನಾರು ಮಾಡುವಾಗ ಕೊಬ್ಬರಿ ಇತ್ತು ಅಂತ ಹೇಳಿದ್ರೆ ಸೇರಿಸ್ಕೊತಿದ್ರಿ, ಚಲೋ ಆಕಿತ್ತು. ಅವರು ಈ ರೀತಿ ತೆರೆದು ಮನೆ ಇರ್ತೈತಲ್ರಿ ಅದರಿಂದ ತೆರೆದು ಹಾಕ್ತಿದ್ರೆ ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡೆ ನೋಡಿರಿ. ಚಲೋ ಆಗಿತ್ತು ರೀ, ಏನಿಲ್ಲ. ಇದನ್ನೇನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿಂತಾರೆ ಇದು ಈ ಪಾಯಸ ಅಂತೂ. ಯಾಕಂದರೆ ಮೆತ್ತಗೂ ಇರ್ತೈತಿ, ಆಮೇಲೆ ಹೆಲ್ದಿ ಫುಡ್. ಹೆಸರು ಬೇಳೆ ಅಂತೂ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳ್ರಿ. ಆಮೇಲೆ ಹೆಲ್ತಿಗಂತೂ ಹೆಸರು ಕಾಳಿನ ಮೊಳಕೆ ಬರಿಸಿ ತಿಂತೇವಲ್ರಿ, ಅದಾಗಿರ್ಬೋದು. ಈ ರೀತಿ ಹೆಸರು ಬೇಳೆ ಆಗಿರ್ಬೋದು, ಮಕ್ಕಳಿಗೆಲ್ಲ ಇದನ್ನು ಕೊಡೋದ್ರಿಂದ ಭಾಳ ಅಂದರೆ ಭಾಳ ಚಲೋ ರೀ. ಮೊಳಕೆ ಬರಿಸಿ ನಾವು ಕಾಳು ಕೊಡೋದು. ಆಮೇಲೆ ಹೆಸರು ಏನಂತ ಹೇಳಿದರೆ ಹೆಸರು ಕಾಳು ನಮ್ಮ ಬಾಡಿ ಹೀಟ್ನ ಕಡಿಮೆ ಮಾಡುವಂಥದ್ದು ರೀ. ಈ ರೀತಿ ಭಾಳ ಅವರು ಈ ರೀತಿ ಮೊಳಕೆ ಬರಿಸಿ ತಿಂದ್ರಂತೂ ಭಾಳ ಚಲೋ ಇರ್ತೈತೆ ರೀ. ಆಮೇಲೆ ಇದು ನಾನು ಬೆಳಿಗ್ಗೆ ಮಾಡಿಟ್ಕೊಂಡಂಥ ರಸಮ್ ನೋಡಿರಿ. ಇವತ್ತು ಈ ರೀತಿ ಸಿಂಪಲ್ಲಾಗಿ ಒಂದು ರಸಮ್ನ ನಾನು ಮಾಡಿ ಇಟ್ಕೊಂಡಿದ್ದೆ. ಹಂಗೆ ಏನಂತ ಹೇಳಿದ್ರೆ ಇಲ್ಲೇ ನಾನು ಏನು ಮಾಡ್ಕೊಳತ್ತಿದ್ದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು, ಇದು ಅಗಸಿ ಬೀಜ ಚಟ್ನಿ ಮಾಡ್ಕೋಬೇಕು ಅಂಥೇಳಿ ನಾನಿಲ್ಲೇ ಅದನ್ನು ಹುರ್ಕೊಳಕತ್ತಿದ್ದೆ ನೋಡಿರಿ. ಈ ಚಟ್ನಿಗೆ ಸುಜ್ಜು ಆಮೇಲೆ ಮನೆಯವರು ಭಾಳ ಇಷ್ಟಪಡ್ತಾರೆ ಈ ಒಂದು ಚಟ್ನಿನ. ಹಂಗೆ ನಾನು ಇದನ್ನು ಕುಂಬಳಕಾಯಿ ಬೀಜ ರೀ. ಕುಂಬಳಕಾಯಿ ನಾನು ನನ್ನ ವಿಡಿಯೋದಾಗ ತೋರಿಸಿದ್ದೆ. ಕುಂಬಳಕಾಯಿ ಪಲ್ಯ ಮಾಡುವಾಗ ನಾನು ಆ ಬೀಜನೆಲ್ಲನೂ ತೆಗೆದು ಇಟ್ಕೊಂಡಿದ್ದೆ ನೋಡಿರಿ. ಯಾಕಂತ ಹೇಳಿದ್ರೆ ಇದೇ ರೀಸನ್ಗೆ ಅದು ಚಟ್ನಿ ಈ ರೀತಿ ಕುಂಬಳಕಾಯಿ ಬೀಜ ಅಷ್ಟು ಸಪ್ರೇಟಾಗಿ ನಾವು ಮಾಡ್ಕೊಳಕ್ಕೂ ಬರ್ತೈತೆ ರೀ. ಅದು ಸೇಮ್ ಟೇಸ್ಟ್ ಆಕತಿ, ಮಸ್ತಾಗಿರ್ತೈತೆ ರೀ. ಆದರೆ ಅದು ಭಾಳ ಇರಲಿಲ್ಲ ರೀ. ಕುಂಬಳಕಾಯಿ ಬೀಜ ಭಾಳ ಇರಲಿಲ್ಲ. ಅದನ್ನು ನಾನು ಅದಷ್ಟನ್ನು ನಾನು ಚಟ್ನಿ ಎಲ್ಲ ಮಾಡ್ಕೊಂಡ್ರೆ ಅದು ಮಿಕ್ಸಿ ಒಳಗೆ ಪೌಡ್ರ್ ಆಗ್ಲಾರ್ದಂಗೆ ಇದ್ದವು ರೀ ಅವು ಬೀಜ. ಹೀಗಾಗಿ ನಾನೇನು ಮಾಡಿದೆ, ಇದ್ರೊಳಗನೆ ಮಿಕ್ಸ್ ಮಾಡ್ಕೊಂಡ್ರಾತಂತ ಹೇಳಿ ಮಿಕ್ಸ್ ಮಾಡಿಕೊಂಡೆ. ಭಾಳ ಇದ್ದು ಅಂತೇಳಿದ್ರೆ ಅವನು ನಾನು ಸಪ್ರೇಟಾಗಿ ಮಾಡ್ಕೊತಿದ್ದೆ, ಆದರೆ ಭಾಳ ಇರಲಿಲ್ಲ. ಹಾಗಾಗಿ ಮತ್ತೇನು ಅದನ್ನು ಸಪ್ರೇಟಾಗಿ ಮಾಡ್ಕೊಳ್ಳೋದು ಅಂಥೇಳಿ ಅದನ್ನು ಸೇಮ್ ಈ ಅಗಸಿ ಬೀಜದ ಚಟ್ನಿ ಹೆಂಗೆ ಮಾಡ್ಕೊತೇವಲ್ರಿ ಅದು ಸೇಮ ನಾವು ಈ ಒಂದು ಕುಂಬಳಕಾಯಿ ಬೀಜದ ಚಟ್ನಿನೂ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ನಾನು ಅದ್ರಾಗನ ಮಿಕ್ಸ್ ಮಾಡ್ಕೊಂಡ್ರಾತು. ಮತ್ತು ಸಪ್ರೇಟಾಗಿ ಮಾಡೋಕ್ಕೂ ಭಾಳ ಇಲ್ಲ ಅಂಥೇಳಿ ನಾನಿಲ್ಲೇ ಅವನ್ನು ಇದ್ರ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊಳಕತ್ತಂಥದ್ದು ನೋಡಿರಿ. ಹಂಗೆ ಏನಂತ ಹೇಳಿದ್ರೆ ಇವನ್ನೆಲ್ಲ ನಾವು ಹುರ್ಕೋತಿರ್ತೇವಲ್ಲ, ನಾವು ಹುರಿಯುವಾಗ ಪೂರ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರಿಬೇಕು ರೀ. ಒಂದು ಸ್ವಲ್ಪ ನಾವು ಜೋರು ಇಟ್ವಿ ಅಂತಂದ್ರೆ ಹೊತ್ತು ಬಿಡ್ತಾವೆ ರೀ. ಅಂದ್ರೆ ನಮ್ಗೆ ಹುರಿದಂಗೆ ಅನ್ನಿಸ್ತಾವ, ಅದ್ರ ಹೊತ್ತತಾವ, ಚೆಂದಾಗಿ ಹುರಿಯಂಗಿಲ್ಲ ರೀ ಅವು. ಈ ರೀತಿಯಲ್ಲಿ ಹಾಕವ. ಆಮೇಲೆ ಚಟ್ನಿ ಅಂತೂ ಒಂಚೂರು ಟೇಸ್ಟ್ ಆಗಂಗಿಲ್ಲ, ರುಚಿ ಆಗಂಗಿಲ್ಲ. ಹಾಗಾಗಿ ನಾವೇನೋ ಇವನ್ನ ಹುರಿಬೇಕಂತ ಹೇಳಿದ್ರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಚೆಂದಾಗಿ ಹುರ್ಕೋಬೇಕು ನೋಡಿರಿ ಅವನ್ನ. ಅಂದ್ರೆ ಅದು ಸರಿ ಆಗುವಂಥದ್ದು. ಆಮೇಲೆ ಅದು ಯಾವಾಗ ಹುರಿದೈತೆ ಅಂತ ನಮ್ಗೆ ಗೊತ್ತಾಗಬೇಕಂತಂದ್ರೆ ಈ ರೀತಿ ಚಟ್ಪಟ್ ಅಂತ ಹೇಳಿ ಸಿಡಿತಿರ್ತಾವೆ ನೋಡಿರಿ.
ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಅವೇನು ಚಟಪಟ ಅಂತ ಸಿಡಿತಾವೆ ನೋಡ್ರಿ, ಅವಾಗ ಅವು ಹುರಿದಾವ ಅಂಥೇಳಿ ನಾವು ತಿಳ್ಕೊಬೇಕು. ಆಮೇಲೆ ಗ್ಯಾಸ್ನ ಆಫ್ ಮಾಡಿ ಅವು ಪೂರ್ತಿ ಒಂದು ಸ್ವಲ್ಪ ಆರಾಕನ ಅಂದ್ರೆ ತಣ್ಣಗಾಗಕ್ಕೆ ಬಿಡ್ಬೇಕ್ರಿ ಅವನ್ನ. ಆದ್ರೇನು ಜೋರು ನಾವು ಗ್ಯಾಸ್ನ ಜೋರಿಟ್ಟು ಒಟ್ಟು ಹುರಿಬಾರ್ದ್ರಿ, ಅವನ್ನ ಸರಿಯಾಗಂಗಿಲ್ಲ. ಆಮೇಲೆ ನಾನು ನೋಡಿರಿ ಪಾಯಸ ಈ ರೀತಿಯಾಗಿತ್ತು. ಅದಕ್ಕೊಂದು ಸ್ವಲ್ಪ ಮೇಲೆ ತುಪ್ಪ ಎಲ್ಲ ಹಾಕ್ಕೊಂಡು ನಾನು ತಿನ್ನತ್ತಿದ್ದೆ ನೋಡಿರಿ ಮಧ್ಯಾಹ್ನ. ಆದ್ರೇನು ಬೆಳಿಗ್ಗೆ ಮಾಡಿಟ್ಟಿದ್ದೆಲ್ಲ ಬಿಸಿ ಇದ್ದಾಗ ತಿನ್ಬೇಕ್ರಿ, ಭಾಳ ರುಚಿ ಕೊಡ್ತೈತಿ. ಈ ರೀತಿ ಆಗಿತ್ತು ನೋಡಿರಿ, ಚಲೋ ಆಗಿತ್ತು. ಹೆಸರು ಬೇಳೆ ಪಾಯಸ ಅಂದ್ರೆ ಏನ್ರಿ, ಅದೇನು ಎಂಥವ್ರಿಗಾದ್ರೂ ಇಷ್ಟ ಆಗುವಂಥದ್ದು. ಆಮೇಲೆ ಸಣ್ಣ ಮಕ್ಳಿಗೂ ಚಲೋ ಆಕತಿ, ದೊಡ್ಡವ್ರಿಗೂ ಚಲೋ ಅದ್ರಿ ಹೆಲ್ತ್ಗೆ. ಸೊ ಹಾಗಾಗಿ ಈ ರೀತಿಯಾಗಿ ನನ್ನ ಒಂದು ಇವತ್ತಿನ ಪಾಯಸ ಆಗಿತ್ತು ನೋಡ್ರಿ, ಮಸ್ತಾಗಿ ಆಗಿತ್ತು. ಆಮೇಲೆ ಇದು ನನ್ನ ವಿಡಿಯೋ ಏನಂತ ಹೇಳಿದ್ರೆ ಗುರುವಾರದ ನೋಡಿರಿ, ಗುರುವಾರ ಬೆಳಿಗ್ಗೆ ನನ್ನ ರೂಟೀನ್ ಈ ರೀತಿ ಸ್ಟಾರ್ಟ್ ಆದಂಥದ್ದು. ಏನಂತ ಹೇಳಿದ್ರೆ ನಾನು ಮಡಿಕೆ ಕಾಳು ಐತಲ್ರಿ, ಅದನ್ನು ನೆನೆಸಿ ಮೊಳಕೆ ಬರಾಕಂತ ಹೇಳಿ ಒಂದು ಅರ್ಬಿ ಒಳಗೆ ಕಟ್ಟಿಟ್ಟಿದ್ದೆ. ಆ ರೀತಿ ಎಲ್ಲ ಮೊಳಕೆ ಬಂದಿತ್ತು ನೋಡಿರಿ. ನಾನಿವತ್ತು ಮೊಳಕೆ ಕಾಳು ಅಂದ್ರೆ ಮಡಿಕೆದ ಮೊಳಕೆ ಕಾಳು ಪಲ್ಯ ಮಾಡ್ಕೊಂಡ್ರಾತ, ಅದ್ರ ಜೊತೆಗೆ ರೊಟ್ಟಿ ಮಾಡ್ಕೊಂಡ್ರಾತಂತ ಹೇಳಿ ಅದನ್ನು ಈ ರೀತಿ ಎಲ್ಲನೂ ನಾನು ಪಲ್ಯ ಎಲ್ಲ ಮಾಡಿ ಇಟ್ಕೊಂಡಂಥದ್ದು ನೋಡಿರಿ. ಹಂಗೆ ಇದು ಬೆಳಿಗ್ಗೆ ನಾನು ವಿಡಿಯೋನ ಶುರು ಮಾಡ್ಕೊಂಡಿದ್ದೆ ರೀ ಗುರುವಾರ ದಿನ. ಇಲ್ಲೈತೆ ನೋಡ್ದ, ಇಲ್ಲೈತೆ, ಇಲ್ಲಿ ಒಳಗೈತೆ, ಇಲ್ಲಿ ಕೆಳಗೈತೆ, ಇಲ್ಲೈತೆ ನೋಡು. ಹಂಗೆ ಅಲ್ಲೇ ಹೊರಗೆ ಬೆಕ್ಕ ಮೀವು ಅನ್ನತ್ತಲ್ರಿ, ಗುಬ್ಬಿ ಹೋಗಿ ನೋಡಾಕತ್ತಿದ್ಲಕ್ಕಿಗೆ ಅದು ಎಲ್ಲೈತೆ ಅಂತ ಹೇಳಿನ ಕಾಣಕತ್ತಿದ್ದಿಲ್ಲ. ಅದು ಪೂರ ಗಾಡಿ ಕೆಳಗೆ ಕುಂತೈತಿ, ಸಣ್ಣ ಮರಿ ಐತಲ್ರಿ, ಆಕಿಗೆ ಕಾಣತ್ತಿಲ್ಲ. ಆಕಿ ಹುಡ್ಕಾಕತ್ತಿದ್ಲ ಎಲ್ಲೈತೆ ಅದು ಅಂಥೇಳಿ. ಹಂಗೆ ಆಕಿಗೆ ಒಂದು ಸ್ವಲ್ಪ ತೋರಿಸ್ಕೊಂಡು ಕರ್ಕೊಂಡು ಬಂದೆ ನೋಡ್ರಿ ಒಳಗೆ. ಅದು ಗುರುವಾರದ ದಿನದ್ರಿ ಇದು ವ್ಲಾಗ್. ನಾನಿಲ್ಲಿ ಏನಂತ ಹೇಳಿದ್ರೆ ಅದು ಮೊಳಕೆ ಕಾಳು ಪಲ್ಯನೆಲ್ಲ ಮಾಡಿಟ್ಕೊಂಡೆ. ಅದಾದಮೇಲೆ ನಾನೀಗ ರೊಟ್ಟಿಗೆ ಪ್ರಿಪೇರ್ ಮಾಡ್ಕೊಳಕತ್ತೇನೆ ನೋಡ್ರಿ. ಯಾವುದೇ ಹಿಟ್ಟಾಗಲಿ ರೀ, ನಾವು ಈ ರೀತಿ ಅದನ್ನು ಸಾಣಿಸ್ಕೊಂಡು ಮಾಡ್ಬೇಕು ನೋಡ್ರಿ. ಈಗ ಸಾಣಿಸೋದಂದ್ರೆ ಜರಡಿ ಹಿಡಿದಂತ ಹೇಳ್ತೇವಲ್ರಿ, ಆ ರೀತಿ. ಯಾಕಂತಂದ್ರೆ ಏನಾದ್ರಾಗ ಏನೋ ಕಸ ಏನೋ ಇತ್ತು ಅಂತಂದ್ರೂ ಈ ರೀತಿ ನಾವು ಮಾಡೋದ್ರಿಂದ ಹಿಟ್ಟು ನಮ್ಗೆ ಒಂದು ಸ್ವಲ್ಪ ಏನಂತೀವಿ ಉದುರಾಗಿನೂ ಬರ್ತೈತಿ. ಆಮೇಲೆ ಕ್ಲೀನ್ ಅಂಥೇಳಿ ಅನ್ನಿಸ್ತೈತಿ. ಈ ರೀತಿ ಮೈದಾ ಹಿಟ್ಟಾಗಲಿ ಯಾವುದನ್ನಾಗಲಿ ಈ ರೀತಿ ನಾವು ಸಾಣಿಸ್ಕೊಂಡು ಮಾಡೋದು ಭಾಳ ಅಂದ್ರೆ ಭಾಳ ಚಲೋ ರೀ. ನಾನು ಪ್ರತಿದಿನವೂ ರೊಟ್ಟಿ ಹಿಟ್ಟನ್ನ ಈ ರೀತಿ ಸಾಣಿಸ್ಕೊಂಡನ ಮಾಡುವಂಥದ್ದು. ಹಂಗೆ ಇವತ್ತು ರೊಟ್ಟಿಗೆ ನಾನು ಪ್ರಿಪೇರ್ ಮಾಡ್ಕೊಳಕತ್ತಿದ್ದೆ. ಅದೇನಾಗಿತ್ತು ಅಂತಂದರೆ ನಾನು ಯಾವಾಗಂತೇಳಿದ್ರೆ ಗುರುವಾರ ದಿನ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ರೀ. ಅದೇನು ಗುಬ್ಬಿಗೆ ಒಂದು ಸ್ವಲ್ಪದ್ರಾಗ ನಾನು ಬೈದಿದ್ದೆಲ್ಲ ಇತ್ತು ರೀ. ಅಂತಂದರೆ ಕಾಮಿಡಿಗೆ ನಾನು ಹಂಗೆ ಕಾಮಿಡಿ ಮಾಡಿಕೊಂಡೆ ಈಗ ಆಕಿಗೆ ಒಂದು ಸ್ವಲ್ಪ ಜೋರು ಮಾಡೋ ಥರ ವಿಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದೆ. ಅದು ಆ ರೀತಿ ಎಲ್ಲ ಮಾಡಬಾರ್ದು ಅಂಥೇಳಿ ನಮ್ದು ಇದು ಯೂಟ್ಯೂಬದ್ದು ರೂಲ್ಸ್ ಎಲ್ಲ ಐತೆ ರೀ. ನೋಡಿರಿ ಇಲ್ಲೇ ಬೆಳಿಗ್ಗೆ ಗುಬ್ಬಿ ಅಲ್ಲೇ ಡಬ್ಬಿ ಎಲ್ಲ ಇಟ್ಕೊಂಡು ಆಟ ಆಡಕತ್ತಿದ್ಲು ನೋಡಿರಿ. ನಾವಲ್ಲೇ ರೊಟ್ಟಿ ಮಾಡ್ಕೊತ್ತೆ ಕಾಡಿದ್ರೆ ಸಾಕಂತೇಳಿ ಆಕೆ ಏನು ತೊಗೊಂಡ್ರು ಕೊಟ್ಟು ಕುಂದಿರ್ಸ್ಬಿಡೋದು. ಆಕೆಗೆ ಹೆಂಗೋ ಆಟ ಆಡತ್ತಿದ್ಲಲ್ಲ ಆಡಲಿ ಅಂಥೇಳಿ ಅದು ಮಾಡಿದ್ದೆ ರೀ. ಅದು ಆ ರೀತಿ ಅಂದರೆ ನಾನು ಕಾಮಿಡಿಯಾಗೇನೆ ಜೋರು ಮಾಡೋ ಥರ, ಜೋರು ಅಂದ್ರೆ ಸ್ವಲ್ಪ ಬೈಯೋ ಥರ ಇತ್ತಲ್ರಿ ಅದ್ರಾಗ. ಹಾಗಾಗಿ ನಾನು ಅಪ್ಲೋಡ್ ಮಾಡಿದ ವಿಡಿಯೋನ ಯೂಟ್ಯೂಬ್ನವರು ರಿಮೂವ್ ಮಾಡ್ಯಾರ ನೋಡ್ರಿ. ಅದು ಆ ರೀತಿ ಎಲ್ಲ ಮಾಡಬಾರ್ದು ಅಂಥೇಳಿ ಈಗ ಗೊತ್ತಾಯ್ತು ನಮಗೂ. ಹಂಗೆ ರೊಟ್ಟಿದೆಲ್ಲ ಮುಗಿಸ್ಕೊಂಡು ನಂದೆಲ್ಲ ಮುಗಿಸ್ಕೊಂಡು ಗುಬ್ಬಿಗೆಲ್ಲ ಮಲಗಿಸಿದ್ದೆ ರೀ. ಆಕೆ ಏನಂತ ಹೇಳಿದ್ರೆ ಬುಧವಾರ ದಿನ ಎಷ್ಟು ಸಿಕ್ಕಾಪಟ್ಟಿ ನಿದ್ದೆ ಮಾಡಿದ್ಲ, ಅದು ಗುರುವಾರ ದಿನ ನಿದ್ದೆ ಮಾಡಲಿಲ್ಲ. ಮಕ್ಳು ಹಂಗಾರಿ ನೋಡ್ರಿ, ಒಂದು ದಿನ ಇದ್ದಂಗೆ ಒಂದು ದಿನ ಇರೋಂಗಿಲ್ಲ, ಆ ರೀತಿ ಮಾಡ್ತಾರೆ. ಆಮೇಲೆ ನಾನು ಇದನ್ನು ಬುಧವಾರನ ನಿಮ್ಗೆ ಅವತ್ತು ನಾನು ಅದನ್ನು ಎಲ್ಲ ಹುರ್ಕೊಂಡು ಇಟ್ಕೊಂಡೆ ರೀ, ಇನ್ನು ಮಿಕ್ಸಿಗೆಲ್ಲ ಹಾಕೋಬೇಕಂತ ಹೇಳಿ. ಅವತ್ತು ಅದನ್ನು ಸ್ವಲ್ಪ ಅದು ಹುರಿದಿದ್ದೆಲ್ಲ ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ ಬಿಟ್ಟೆ. ಆಮೇಲೆ ಅದು ನನಗೆ ಆಗಲೇ ಇಲ್ಲ ರೀ, ಹಂಗೆ ಇಟ್ಟಿದ್ದೆ, ಅದನ್ನು ತೆಗೆದಿಟ್ಟಿದ್ದೆ.
ಆಮೇಲೆ ಮಾರನೇ ದಿವಸ ನಾನು ರೊಟ್ಟಿ ಮಾಡಿದ್ದೆ ಅಲ್ರಿ ಅದ ತೆವ್ಯಾಗನ ಒಂದು ಸ್ವಲ್ಪ ಅದೆಲ್ಲ ತಣ್ಣಗಾಗಿತ್ತಲ್ರಿ, ಮೊದಲು ಥಂಡೈತಿ. ಹಾಗಾಗಿ ಒಂದು ಸ್ವಲ್ಪ ಅದು ಬೆಚ್ಚಗಾದ್ರೆ ಲಘು ಮಿಕ್ಸಿ ಒಳಗೆ ಸಣ್ಣ ಆಕ್ಕತ್ತಂತ ಹೇಳಿ ಒಂದು ಸ್ವಲ್ಪ ಅದ್ರಾಗ ಬಿಸಿ ಮಾಡಿಕೊಂಡು ನಾನೀಗ ಮಿಕ್ಸರ್ಗೆ ಹಾಕ್ಕೊಳತ್ತಿದ್ದೆ ನೋಡಿರಿ. ಏನಂತ ಹೇಳಿದ್ರೆ ಅದಕ್ಕೆ ನಾವು ಹಾಕೋದು ಬೆಳ್ಳುಳ್ಳಿ ರೀ. ನಾವು 2 ಗಡ್ಡೆ ಸಣ್ಣ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಈ ರೀತಿ ಕೆಂಪು ಖಾರ ಪುಡಿ ಹಾಕಿ ನಾವು ಅದನ್ನು ಈ ರೀತಿ ಚಟ್ನಿನ ಮಾಡ್ಕೊಳ್ಳುವಂಥದ್ದು ನೋಡಿರಿ. ಮಸ್ತಾಗಿರ್ತೈತೆ ನೋಡಿರಿ. ಈ ಚಟ್ನಿ ಅಂತೂ ಹಂಗನೂ ತಿನ್ಬೋದು, ಹಂಗೆ ತಿನ್ನಕ್ಕೂ ರುಚಿ ಇರ್ತದೆ. ನಂಗಂತೂ ಹಂಗೆ ತಿನ್ನೋಕ್ಕೂ ಇಷ್ಟ ಆಕತ್ತೆ. ನನಗಂತಲ್ಲ, ಮನ್ಯಾಗ ಎಲ್ಲರಿಗೂ ಇಷ್ಟ ಆಕತ್ತೆ ರೀ ಇದು. ಸುಜ್ಜುಗಂತೂ ಈ ಚಟ್ನಿ ಇದ್ರೆ ಸಾಕು, ರೊಟ್ಟಿಗೆ, ಅನ್ನಕ್ಕೆ, ಎಲ್ಲದಕ್ಕೂ ಈ ಚಟ್ನಿ ಹಚ್ಕೊಂಡು ತಿಂತಾನೆ. ಆಮೇಲೆ ಹೆಲ್ತಿಗೂ ಭಾಳ ಅಂದ್ರೆ ಭಾಳ ಚಲೋ ರೀ. ಈ ಅಗಸೆ ಬೀಜ ಎಲ್ಲ ಹೇರ್ ಪ್ಯಾಕ್ ಮಾಡಿ ಕೂದಲು ಗ್ರೋತ್ ಆಗಲಿ ಅಂಥೇಳಿ ಮಾಡ್ಕೊಳ್ಳುವಂಥದ್ದು. ಆಮೇಲೆ ನೋಡಿರಿ ಈ ರೀತಿಯಾಗಿ ನಂದು ಒಂದು ಗುರುವಾರದ ಬೆಳಗ್ಗಿಂದ ನಾಷ್ಟಾ ರೀ ಇದು. ಊಟದ ಥರ ಐತಿ, ಬಟ್ ನಾಷ್ಟಾನ ನಮ್ಮದು ರೊಟ್ಟಿ ಈ ರೀತಿಯಾಗಿ ಇತ್ತು ನೋಡಿರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.